ಸಾಯಿ ಪರಿವಾರದಿಂದ 24ರಿಂದ ವಿವಿಧ ಕಾರ್ಯಕ್ರಮಗಳು. ಜಗದೀಶ್ ಕವಟಗಿ ಮಠ, ಸಾಮೂಹಿಕ ವಿವಾಹ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಜೊತೆಗೆ ಆರೋಗ್ಯ ಶಿಬಿರ. ಶಿರಡಿ ಸಾಯಿಬಾಬಾ ದೇವಾಲಯದ ಪರವಾಗಿ ಸಾಯಿ ಸೇವಾ ಪರಿವಾರವು ಕಳೆದ 18 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಈ ವರ್ಷವೂ 19ನೇ ವಾರ್ಷಿಕೋತ್ಸವವನ್ನು ವಿವಿಧ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಸಾಯಿ ಪರಿವಾರದ ಅಧ್ಯಕ್ಷ ಜಗದೀಶ್ ಕವಟಗಿ ಮಠ ತಿಳಿಸಿದ್ದಾರೆ. ಶ್ರೀ ಕವಟಗಿ ಮಠ ಮಾತನಾಡಿ, ಶನಿವಾರ 24ರಂದು ಸಿಎಲ್ಇ ಸಂಸ್ಥೆಯ ಸಹಯೋಗದೊಂದಿಗೆ ನಿರುದ್ಯೋಗಿ ಯುವಕರಿಗಾಗಿ ಸಿಎಲ್ಇ ಸಂಸ್ಥೆಯ ಸಭಾಂಗಣದಲ್ಲಿ ಉದ್ಯೋಗ ಮೇಳ ನಡೆಯಲಿದೆ. ಸುಮಾರು 65 ಪ್ರಸಿದ್ಧ ಕಂಪನಿಗಳು ಭಾಗವಹಿಸಲಿವೆ. 24, 25 ಮತ್ತು 27ರಂದು ಪುರಸಭೆ ಮತ್ತು ಸಿಎಲ್ಇ ಸಂಸ್ಥೆಯ ಪರವಾಗಿ ಸ್ವಚ್ಛ ಚಿಕ್ಕೋಡಿ ಅಭಿಯಾನವನ್ನು ಜಾರಿಗೊಳಿಸಲಾಗುವುದು. 24ರಂದು ಪುರಸಭೆಯ ಪದಾಧಿಕಾರಿಗಳು ಮತ್ತು ಸಾಯಿ ಸೇವಾ ಪರಿವಾರದ ಸಮ್ಮುಖದಲ್ಲಿ ಸ್ವಚ್ಛತಾ ಅಭಿಯಾನ ಪ್ರಾರಂಭವಾಗಲಿದೆ. 25ರಂದು ಭಾನುವಾರ ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಮಾಧ್ಯಮಿಕ ಶಾಲಾವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. 26ರಂದು ಸೋಮವಾರ ಆಹ್ವಾನಿತ ತಂಡಗಳಿಂದ ಕಬಡ್ಡಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಬುಧವಾರ 28ರಂದು ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ, 11 ಗಂಟೆಗೆ ಮಹಿಳೆಯರು ಲಲಿತಾ ಸಹಸ್ರನಾಮ ಪಠಿಸಿ, ರಾತ್ರಿ 11:30ಕ್ಕೆ ಮಹಿಳಾ ಸಬಲೀಕರಣದ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ಸಂಜೆ 5 ಗಂಟೆಗೆ ಸ್ಥಳೀಯ ಮತ್ತು ಮೈಸೂರು ನೃತ್ಯ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಗುರುವಾರ 29ರಂದು ಮಹಿಳೆಯರಿಂದ ಮಂಡಲ ಪೂಜೆ, ತಾಯಂದಿರ ಪಾದಪೂಜೆ ಮತ್ತು ಆಹಾರೋತ್ಸವ ನಡೆಯಲಿದೆ. ಶುಕ್ರವಾರ 30ರಂದು ಸುಮಾರು 40 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಚಿಕ್ಕೋಡಿಯ ಹಿರಿಯ ನಾಗರಿಕರ ಸನ್ಮಾನ, ಮಧ್ಯಾಹ್ನ ಮಹಾಪ್ರಸಾದ ವಿನಿಯೋಗ, ಸಂಜೆ 6 ಗಂಟೆಗೆ ಪ್ರಸಿದ್ಧ ಕಲಾವಿದರಿಂದ ಸಂಗೀತ ಕಚೇರಿ ಆಯೋಜಿಸಲಾಗಿದೆ. ಈ ವಾರ್ಷಿಕೋತ್ಸವದ ನಿಮಿತ್ತ ಶನಿವಾರ ದಿನಾಂಕ 24 ಜನವರಿ 2026ರಂದು ಸಿಎಲ್ಇ ಸಂಸ್ಥೆಯ ಸಹಯೋಗದೊಂದಿಗೆ ಚಿಕ್ಕೋಡಿ ಸುತ್ತಮುತ್ತಲಿನ ನಿರುದ್ಯೋಗ ಮಕ್ಕಳಿಗೆ ಉದ್ಯೋಗ ಕಲಿಸುವ ನಿಟ್ಟಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳು ಇರುತ್ತವೆ. ಈ ಉದ್ಯೋಗ ಮೇಳದಲ್ಲಿ ಹೆಸರಾಂತ ಕಂಪನಿಗಳಾದ ಟೊಯೋಟಾ ಕಿರ್ಲಸ್ಕರ್, ಟಾಟಾ ಮೋಟರ್ಸ್, ಹೋಂಡಾ, ಕ್ಯಾಡ್ಮ್ಯಾಕ್ಸ್, ಗೋಲ್ಡ್ ಪ್ಲಸ್, ಏಕಸ್, ಟಾಟಾ ಎಲೆಕ್ಟ್ರಾನಿಕ್ಸ್, ಎಕ್ಸಿಸ್ ಬ್ಯಾಂಕ್, ಆರ್ಡಿ ಟೆಕ್ನಾಲಜಿ, ಸಾಸ್ಮೋಸಾ, ನವಭಾರತ ಫರ್ಟಿಲೈಸರ್ಸ್, ಓರೈನ್ ಹೈಡ್ರಾಲಿಕ್ಸ್, ಫೌಂಡೇಶನ್ ಮೊಬೈಲ್ ಕಂಪನಿ ಇಂಥ ಸುಮಾರು 65 ಕಂಪನಿಗಳು ಭಾಗಿಯಾಗಿರುತ್ತವೆ. ಇದನ್ನು ಸಿಎಲ್ಇ ಸಂಸ್ಥೆಯ ಸುವರ್ಣ ಮಹೋತ್ಸವದ ಕಟ್ಟಡದಲ್ಲಿ ನಡೆಸಲಾಗುವುದು. ಜನವರಿ 24, 25, 27ರಂದು ಸ್ವಚ್ಛ ಚಿಕ್ಕೋಡಿ ಅಭಿಯಾನವನ್ನು ಪುರಸಭೆ ಹಾಗೂ ಸಿಎಲ್ಇ ಸಂಸ್ಥೆಗಳ ಸಂಯುಕ್ತ ಆಶ್ರಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 24/1/2026ರಂದು ಪುರಸಭೆಯ ಸರ್ವ ಸದಸ್ಯರು ಮತ್ತು ಸಾಯಿ ಸೇವಾ ಪರಿವಾರದ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಸ್ವಚ್ಛ ಅಭಿಯಾನಕ್ಕೆ ಉಪ ವಿಭಾಗಾಧಿಕಾರಿಗಳು ಮತ್ತು ತಾಲೂಕಾ ದಂಡಾಧಿಕಾರಿಗಳಿಂದ ಚಾಲನೆ ದೊರೆಯಲಿದೆ. ರವಿವಾರ ದಿನಾಂಕ 25/1/2026ರಂದು ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ, ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಸಾಯಿ ಸೇವಾ ಪರಿವಾರದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ತಪಾಸಣಾ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಚಿಕ್ಕೋಡಿ ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲಾ ಆವರಣದಲ್ಲಿ ನಡೆಸಲಿರುವ ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಕೆಎಲ್ಇ ಸಂಸ್ಥೆಯ ಖ್ಯಾತ ವೈದ್ಯರಿಂದ ಸ್ತ್ರೀ ಸ್ತನ ಮತ್ತು ಗರ್ಭಕೋಶ ಕ್ಯಾನ್ಸರ್ ತಪಾಸಣೆ, ಚರ್ಮರೋಗ, ಹೃದಯ ಸಂಬಂಧಿ ಕಾಯಿಲೆ, ಎಲುಬು ಮತ್ತು ಕೀಲು, ಹೊಟ್ಟೆ ಉಬ್ಬರ, ಗಂಟಲು, ಕಿವಿ, ಮೂಗು, ಶ್ರೀರೋಗ ತಜ್ಞ, ಚಿಕ್ಕ ಮಕ್ಕಳ ವೈದ್ಯರು, ಆಯುರ್ವೇದ ಚಿಕಿತ್ಸೆ ಹಾಗೂ ಸಾಮಾನ್ಯ ರೋಗಗಳ ತಪಾಸಣೆ ನಡೆಸುವ ಬರುವ ರೋಗಿಗಳಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಗುವುದು. ಈ ಶಿಬಿರದಲ್ಲಿ ಬಿಪಿ, ಇಸಿಜಿ, ಎಕೋ, ರಕ್ತ ತಪಾಸಣೆ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುವುದು. ಸಾಯಂಕಾಲ 5 ಗಂಟೆಗೆ ಸಂಪ್ರೋಕ್ಷಣಾ ವಿಧಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ. ಸೋಮವಾರ ದಿನಾಂಕ 26/1/2026ರಂದು ಸಿಎಲ್ಇ ಸಂಸ್ಥೆ ಆವರಣದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಆಹ್ವಾನಿತ ತಂಡಗಳಿಂದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಬುಧವಾರ 28/1/2026ರಂದು ಬೆಳಿಗ್ಗೆ 7 ಗಂಟೆಗೆ ಧ್ವಜಾರೋಹಣ, ಸಂಪಾದನಾ ಚರ್ಮೂರ್ತಿ ಮಠದ ಶ್ರೀಗಳ ಅಮೃತ ಹಸ್ತಿಯಿಂದ ನೆರವೇರಲಿದೆ. ಅದೇ ದಿನ 8:30 ಗಂಟೆಗೆ ಲೋಕ ಕಲ್ಯಾಣ ಚಂಡಿ ಯಾಗ ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರೋದು.
ಹಾಗೂ ವಿಶೇಷವಾಗಿ ಸುಮಾರು ಉಡುಪಿ ಮತ್ತು ಬೆಳಗಾವಿಯಿಂದ ನುರಿತ ಪುರೋಹಿತರನ್ನು ಕರೆಸಿ ಈ ಶತಚಂಡಿ ಯಾಗವನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಸತ್ಕಾರದಲ್ಲಿ ಚಿಕ್ಕೋಡಿ ಜನತೆ ಪಾಲ್ಗೊಳ್ಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಅದೇ ವೇದಿಕೆಯಲ್ಲಿ ಮಧ್ಯಾಹ್ನ 11:00ವರೆಗೆ ವಿಚಾರ ಸಂಕಿರಣ, ಮಹಿಳಾ ಸಬಲೀಕರಣಕ್ಕೆ ಇರುವ ಅವಕಾಶಗಳು, ಮಹಿಳೆಯರ ಕೌಟುಂಬಿಕ ಸಾಮಾಜಿಕ ಜವಾಬ್ದಾರಿಗಳು ಎಂಬ ವಿಷಯದ ಕುರಿತು ಸ್ಥಳೀಯ ನೃತ್ಯ ತಂಡಗಳು ಹಾಗೂ ಮೈಸೂರಿನ ಆದರ್ಶ ನೃತ್ಯ ತಂಡ ಇವರಿಂದ ನೃತ್ಯ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆಯುವು. ಗುರುವಾರ ದಿನಾಂಕ 29/1/2026 ಬೆಳಿಗ್ಗೆ 8 ಗಂಟೆಗೆ ಮಂಡಲ ಪೂಜೆ, 9 ಗಂಟೆಗೆ ಮಕ್ಕಳಲ್ಲಿ ಭಾರತೀಯ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಗರದ ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ, ಸಾಯಂಕಾಲ 4 ಗಂಟೆಗೆ ನಗರದ ಮಹಿಳೆಯರಿಂದ ಆಹಾರ ಮೇಳ ಆಯೋಜಿಸಲಾಗಿದೆ. ಶುಕ್ರವಾರ 30/1/2026 ಬೆಳಿಗ್ಗೆ 8 ಗಂಟೆಗೆ 5 ಜನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಮಾರು 40 ಜೋಡಿಗಳ ಸರ್ವಧರ್ಮ ಉಚಿತ ಸಾಮೂಹಿಕ ಕಾರ್ಯಕ್ರಮ. ಅದೇ ವೇದಿಕೆಯಲ್ಲಿ 11 ಗಂಟೆಗೆ ಚಿಕ್ಕೋಡಿಯ ಹಿರಿಯ ನಾಗರಿಕ ಸತ್ಕಾರ ನಡೆಸುವುದು. ಮಧ್ಯಾಹ್ನ 12 ಗಂಟೆಯಿಂದ ಮಹಾಪ್ರಸಾದ. ಸಾಯಂಕಾಲ 6 ಗಂಟೆಗೆ ಚಿಕ್ಕೋಡಿ ಜನತೆಯ ಮನೋರಂಜನೆಗಾಗಿ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ಹೇಮಂತ್ ಹಾಗೂ ಸರಿಗಮಪ ಖ್ಯಾತಿಯ ದರ್ಶನ್ ಬೆಳವಂಕಿ, ಅನನ್ಯ ಪ್ರಕಾಶ್, ಪೃಥ್ವಿ ಭಟ್ ಇವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿಯ ಜನತೆ ಸುಮಾರು ಇದೊಂದು ವಾರಗಟ್ಟಲೆ ನಮ್ಮ ನಗರದಲ್ಲಿ ಸಂಪೂರ್ಣವಾಗಿ ರಾತ್ರಿ ಕಾರ್ಯಕ್ರಮಗಳಿಗೆ ವಾಹನಗಳ ವ್ಯವಸ್ಥೆ ಕೂಡ ಮಾಡಿರ್ತೀವಿ. ಎಲ್ಲ ರೀತಿಯ ಅನುಕೂಲಗಳನ್ನು ಸಾರ್ವಜನಿಕ ಮಾಡಿರ್ತೀವಿ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಸಾಯಿ ಸೇವಾ ಪರಿವಾರ ಕಳೆದ 20 ವರ್ಷಗಳಿಂದ ಮಾಡ್ಕೋತ ಬಂದಿರೋದು ತಮ್ಮೆಲ್ಲರಿಗೆ ತಿಳಿದ ವಿಷಯ ಇದೆ. ಅದಕ್ಕೆ ಸಾರ್ವಜನಿಕರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಬೇಕು, ಸಾಯಿಬಾಬರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಸಾಯಿ ಸೇವಾ ಪರಿವಾರದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಸಂಪಾದಕರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಆದಿನಾಥ ಶೆಟ್ಟಿ, ಮಡಿವಾಳಪ್ಪ ಬಸರ್ಗಿ, ರಾಜು ಹಿರೇಮಠ, ರಾಜು ವಂಟಮುಟೆ, ಅಶೋಕ್ ಪಾಠಕ್, ಸಂಜಯ್ ಕವಟಗಿಮಠ, ಸಿದ್ದಪ್ಪ ಮುಂತಾದವರು ಉಪಸ್ಥಿತರಿದ್ದರು.